ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಒಬ್ಬ ನಾವಿಕನಿಲ್ದೆ ದೋಣಿ ಹೇಗ್ ಮುಂದೆ ಸಾಗಲ್ವೋ, ಕಂಪ್ನಿನೂ ಹಾಗೆ. ಒಬ್ಬ ಚೀಫ್ ಇಲ್ದೆ ನಡ್ಸೋದಕ್ಕಾಗಲ್ಲ. ನಿಮ್ಮ ಕಂಪ್ನಿಗೂ ಇದಕ್ಕೂ ಏನ್ ಸಂಬಂಧ? ನೀವು ಫಾರಿನಲ್ಲಿ ಬಿಸ್ನೆಸ್ ಮಾಡಿ ಬಂದವರು, ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಕಮ್ ಸ್ಟ್ರೇಟ್ ಟು ದ ಪಾಯಿಂಟ್ ಅನ್ನು. ಈಗ ಯಾವುದನ್ನು ಪ್ರೊಸೆಸ್ ಮಾಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ತಾಳ್ಮೆ ನನಗಿಲ್ಲ. ನೋಡಿ, ಕಂಪನಿಗೆ ಒಳ್ಳೆ ಚೀಫ್ ಇಲ್ಲದೆ ಇದ್ದರೆ ಕಂಪನಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆ ಅಲ್ವಾ? ನೀವು ವಿಶು ಅವರು ಕಂಪ್ನಿ ನಡೆಸಿದಿರ, ಸಾಲನ ತೀರ್ಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರ ಅನ್ನೋದು ನಿಮಗೆ ಗೊತ್ತಿದೆ. ಆದರೂ ಶಾರದಮ್ಮನ ಗೇಮ್ ಪ್ಲಾನ್ ನಿಮ್ಗೆ ಅರ್ಥ ಆಗಲಿಲ್ವಾ? ಕಂಪ್ನಿಗೋಸ್ಕರ ಗೇಮ್ ಪ್ಲಾನ್ ಮಾಡೋದು ಸರಿ, ಅದರಿಂದ ನಿಮ್ಮ ಕಂಪ್ನಿ ಚೆನ್ನಾಗಿ ರನ್ ಆಗುತ್ತೆ. ಆದರೆ ಇದರಿಂದ ನನ್ನ ಪರ್ಸ್ನಲ್ ಲೈಫ್ಗೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತಾ? ನನಗೆ ಅರ್ಥ ಆಗುತ್ತೆ. ಆದರೆ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವಿಶ್ವಾಸು ಜಗತ್ತಿಗೆ ಆರ್ಯವರ್ಧನ್. ಆದರೆ ನಿಮಗೆ ಅವ್ರು ಯಾವತ್ತೂ ವಿಶು ಆಗೇ ಇರ್ತಾರೆ. ಇಲ್ಲ ನೋಡ್ರೆ, ವಿಶು ಆಗಲೇ ಅವನೇ ಆರ್ಯವರ್ಧನ್ ಅಂತ ಅಂದ್ಕೊಂಡು ನನ್ನ ಕನ್ವಿನ್ಸ್ ಮಾಡ್ತಿದ್ದಾನೆ. ನಾಳೆ ಜಗತ್ತು ಕೂಡ ಅವನೇ ಆರ್ಯವರ್ಧನ್ ಅಂತ ನಂಬುತ್ತೆ. ಆಗ ನನ್ನ ಗಂಡ ನನಗೆ ಸಿಗ್ತಾನೆ ಅನ್ನೋ ನಂಬಿಕೆ ಏನು? ಒಂದು ಸುಳ್ಳ 1000 ಸಲ ಹೇಳಿದ್ರೆ ಅದೇ ಸತ್ಯ ಆಗುತ್ತೆ. ಹಾಗಾಗೋದಕ್ಕೆ ನಾನು ಖಂಡಿತವಾಗ್ಲೂ ಬಿಡಲ್ಲ. ಈ ಇನ್ಸಿಡೆಂಟಿಂದ ನಿಮಗೆ ಹರ್ಟ್ ಆಗಿದೆ ಅನ್ನೋದು ನನಗೆ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ಲೀಸ್ ಮಾ. ನಾ ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ನನ್ನ ಹತ್ರ ಹೇಳಿರೋದನ್ನೆಲ್ಲ ಅವನೇ ಆರ್ಯವರ್ಧನ್ ಅಂತ ಅಂದ್ಕೊಂಡಿರೋ ನನ್ನ ವಿಷು ಮುಂದೆ ಹೇಳಬೇಕು. ಅವನು ಒಪ್ಕೊಂಡ್ರೆ ಮಾತ್ರ ನಾನು ನಿಮ್ಮ ಮಾತನ್ನ ನಂಬ್ತೀನಿ. ಅಷ್ಟೇ ತಾನೆ? ಬನ್ನಿ ನನ್ನ ಜೊತೆ. ಅಮ್ಮ, ಏನಮ್ಮನು? ಅಮ್ಮ, ನಾನು ಎಷ್ಟು ಹೇಳಿದ್ರು ಇವ್ರು ನನ್ನ ಮಾತನ್ನ ನಂಬ್ತಾನೆ ಇಲ್ಲ. ಆರಾಧನ್ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ನೀವ್ ಹೇಳಿ ಅಮ್ಮ ಅವ್ರಿಗೆ, ಆಗಿದ್ದನ್ನೆಲ್ಲ ಬಿಟ್ಬಿಡಿ ಅಂತ ನೀವೇ ಹೇಳಿ. ಅಮ್ಮ, ಅಲ್ಲಿ ನೀವ್ ಹೇಳಿದನ್ನೇ ಸತ್ಯ ಅಂತ ಇವ್ರು ನಂಬ್ಕೊಂಡಿದ್ದಾರೆ. ಆ ಜೇಂಡೆ ಕೈಗೆ ಹೋಗ್ತದಂತ ಆಫೀಸ್ನ ತಪ್ಸೋದಕ್ಕೋಸ್ಕರ ನೀವು ಹಾಗೆ ಹೇಳಿದ್ರಿ ಅಂತ ಹೇಳಿದ್ರೆ ಇವ್ರು ನಂಬ್ತಾನೆ ಇಲ್ಲ. ಅನು, ಏನ್ ಹೇಳ್ತಿದ್ದೀರಾ? ಅಮ್ಮ ಹೇಳಿದ್ದು ನಿಜ. ನೀವು ದಯವಿಟ್ಟು ಸುಮ್ಮನೆ ಇರಿ. ಅಮ್ಮ, ಆರಾಧನ ಅವ್ರಿಗೆ ನೀವು ಹೇಳಿದ್ದೆಲ್ಲ ನಿಜ ಅಲ್ಲ ಅಂತ ಹೇಳಿ ಅಮ್ಮ. ನಾವು ಹೀಗೆ ಮಾಡಿದ್ರಿಂದ ಆರಾಧನ ಅವ್ರಿಗೆ ಹರ್ಟ್ ಆಗಿದೆ. ಈಗ ಅದನ್ನ ಸರಿ ಮಾಡೋದು ಕೂಡ ನಮ್ಮ ಜವಾಬ್ದಾರಿನೇ ಅಲ್ವಾ ಅಮ್ಮ? ಅನು, ಏನ್ ಹೇಳ್ತಿದ್ಯಮ್ಮ? ಅಷ್ಟು ಜನರು ಮುಂದೆ ಇವರೇ ಆರ್ಯವರ್ಧನ್ ಅಂತ ಹೇಳಿದೀವಿ, ಅದನ್ನ ಜಗತ್ ನಂಬುತ್ತೆ. ಆದ್ರೆ ಆರಾಧನ ಅವರು ಇವ್ರ ಬಗ್ಗೆನೂ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಅಮ್ಮ? ಆರಾಧನ ಅವ್ರೆ, ಜಗತ್ತು ಯಾವತ್ತು ಬೇರೆಯವ್ರ ಮನೆ ಸುದ್ದಿನ ಆಹಾರ ಆಗ್ಲಿ ಅಂತ ಬಯಸುತ್ತೆ ಹೊರತು ನಮ್ ಕಷ್ಟ ಕೇಳಲ್ಲ, ಬರೀ ಸುದ್ದಿ ಕೇಳತ್ತೆ. ಬಾಯಿ ಚಪ್ಲ ಮುಗಿಯೋ ತನಕ ಮಾತಾಡತ್ತೆ, ಆಮೇಲೆ ಮತ್ತೆ ಹೊಸ ಸುದ್ದಿ ಕೇಳತ್ತೆ. ಅಂತ ಜಗತ್ತಿನ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ ಗಂಡ ಯಾವತ್ತಿದ್ರು ನಿಮ್ ಗಂಡನೇ. ಆ ದೇವ್ರೆ ಬಂದು ನನಗಿದನ್ನ ಕೇಳಿದ್ರು ನಾನು ಈ ಮಾತನ್ನೇ ಹೇಳ್ತೀನಿ. ಸಾಕು ಅನು.
ನೀವಿನ್ನೇನು ಹೇಳ್ಬೇಡಿ. ದೇವರೇ ಬಂದ್ರು ಸತ್ಯನ ಮುಚ್ಚಿಡಕ್ಕಾಗಲ್ಲ. ಇಷ್ಟು ದಿನ ಎಲ್ಲರೂ ಹೇಳಿದ್ದನ್ನ ಕೇಳ್ತಿದ್ದೆ. ಇಲ್ಲಿಗೆ ನನ್ನನ್ನು ಕರೆಸ್ಕೊಂಡು ನಿಮಗೆ ಬೇಕಾದಾಗ ನಡ್ಸ್ಕೊಂಡ್ರು ನಾನು ಸುಮ್ಮನಿದ್ದೀನಿ ಅಂದ್ರೆ ಅದು ನನ್ನ ವೀಕ್ನೆಸ್ ಅಲ್ಲ. ನನಗೂ ಸ್ವಂತ ಅಭಿಪ್ರಾಯ, ವ್ಯಕ್ತಿತ್ವ ಇದೆ ಅಂತ ನಿಮ್ಗೆ ಅನ್ಸೋದೇ ಅಲ್ವಾ? ಇಷ್ಟು ದಿನ ನೀವು ಸರಿ ಅಂದಿದ್ದನ್ನ ಸರಿ ಅನ್ಕೊಂಡು, ತಪ್ಪು ಅಂದಿದ್ದನ್ನ ತಪ್ಪು ಅನ್ಕೊಂಡು ನನ್ನ ಒಳಗಿನ ಎಲ್ಲಾ ಭಾವನೆಗಳನ್ನ ಹೇಗೋ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಆದ್ರೆ ಇನ್ನು ಮೇಲೆ ಹಾಗಾಗ. ಇನ್ನಾಗಲ್ಲ ಅಂದ್ರೆ ಇನ್ನ ನಾನ್ ಯಾರು ಅನ್ನೋದನ್ನ ನನ್ಗೆ ಯಾರು ಹೇಳೋದು ಬೇಕಾಗಿಲ್ಲ. ನೋಡಿ ಸಂಜು ಅವರೇ, ಇಲ್ಲಿ ನಡೀತಿರೋದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿದೆ. ಇದರಿಂದ ಆರಾಧನ ಅವರು ಸಫರ್ ಪಡ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದೀನಿ ಸಂಜು ಅವರೇ, ನೀವು ಅವರು ಒಟ್ಟಿಗೆ ಇದ್ರೆ ನಿಮ್ಮ ಹಳೆ ನೆನಪುಗಳೆಲ್ಲ ವಾಪಸ್ ಬರುತ್ತೆ. ನೀವ್ ಹೇಳೋದನ್ನ ನಾನು ಕೇಳೋ ಸ್ಥಿತಿಲಿ ಇಲ್ಲ ಅನು. ನಾನು ಇಲ್ಲೇ ಇದ್ದು ನನ್ನೊಳಗಿರೋ ಆರ್ಯನ ನಾನು ಕಂಡ್ಕೋತೀನಿ. ಆರ್ಯವರ್ಧನ ಅನ್ನೋ ವ್ಯಕ್ತಿತ್ವಕ್ಕೆ ಅಸ್ತಿತ್ವ ಬಂದಿದ್ದೆ ನನ್ನಿಂದ, ಈ ರಾಜನಂದಿನಿಂದ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.